ನಮಸ್ಕಾರ. ಮುಖ್ಯಾಂಶಗಳು. ಎಚ್ಎಎಲ್ನಿಂದ ತೇಜಸ್ ಹೆಲಿಕಾಪ್ಟರ್ ಸೇರಿದಂತೆ 1 ಲಕ್ಷ ಕೋಟಿ ರೂಪಾಯಿ ಮೊತ್ತದ ವಿವಿಧ ಸಾಧನಗಳ ಖರೀದಿ, ನಿರ್ಮಲಾ ಸೀತಾರಾಮನ್. ಯುವ ಜನರನ್ನು ಶಿಸ್ತುಬದ್ಧ ನಾಗರಿಕರಾಗಿ ರೂಪಿಸುವಲ್ಲಿ ಎನ್ಸಿಸಿ ಪಾತ್ರ ಮಹತ್ವದ್ದು, ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು. ನಿಗಮ ಮಂಡಳಿ ನೇಮಕಾತಿ ಬಿಕ್ಕಟ್ಟು, ಸಮಸ್ಯೆ ಪರಿಹಾರಕ್ಕೆ ಮುಖ್ಯಮಂತ್ರಿಗಳೊಂದಿಗೆ ಚರ್ಚೆ, ಸಿದ್ದರಾಮಯ್ಯ. ಹಾಗೂ ಆಸ್ಟ್ರೇಲಿಯಾ ನೆಲದಲ್ಲಿ ಟೆಸ್ಟ್ ಕ್ರಿಕೆಟ್ ಸರಣಿ ಗೆದ್ದು ಇತಿಹಾಸ ನಿರ್ಮಿಸಿದ ಭಾರತ, ತಂಡಕ್ಕೆ ರಾಷ್ಟ್ರಪತಿ, ಪ್ರಧಾನಮಂತ್ರಿ ಅಭಿನಂದನೆ. ವಾರ್ತೆಗಳ ವಿವರ. ಲೋಕಸಭೆಯಲ್ಲಿಂದು ಸದನ ಸೇರುತ್ತಿದ್ದಂತೆ ವಿಪಕ್ಷಗಳ ಗದ್ದಲದಿಂದ ಕಲಾಪಕ್ಕೆ ಅಡ್ಡಿ ಉಂಟಾಯಿತು. ಸದನದ ಬಾವಿಗೆ ಬಂದು ಘೋಷಣೆ ಕೂಗುತ್ತಿದ್ದ ಸದಸ್ಯರು ತಮ್ಮ ಆಸನಗಳಿಗೆ ವಾಪಸ್ಸಾಗುವಂತೆ ಸ್ಪೀಕರ್ ಸುಮಿತ್ರಾ ಮಹಾಜನ್ ಸೂಚಿಸಿದರು. ಪ್ರಶ್ನೋತ್ತರ ವೇಳೆ ಆರಂಭವಾದರೂ ಗದ್ದಲ ಕಡಿಮೆಯಾಗದ ಕಾರಣ ಕಲಾಪವನ್ನು ಮಧ್ಯಾಹ್ನ 12 ಗಂಟೆವರೆಗೆ ಮುಂದೂಡಲಾಯಿತು. ಮತ್ತೆ ಕಲಾಪ ಆರಂಭವಾದಾಗ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಭಾರತೀಯ ವೈಮಾನಿಕ ವಿಜ್ಞಾನ ಸಂಸ್ಥೆ ಎಚ್ಎಎಲ್ನಿಂದ ರಕ್ಷಣಾ ಪಡೆಯ ಸುಮಾರು 1 ಲಕ್ಷ ಕೋಟಿ ರೂಪಾಯಿ ಮೊತ್ತದ ವಿಮಾನ ಮತ್ತು ಸಮರ ಹೆಲಿಕಾಪ್ಟರ್ಗಳ ಖರೀದಿ ಪ್ರಕ್ರಿಯೆ ಪ್ರಗತಿಯಲ್ಲಿದೆ ಎಂದರು. ಈ ಬಗ್ಗೆ 2014ರಲ್ಲಿ ಎಚ್ಎಎಲ್ ಸಮ್ಮತಿಸಿದೆ. 2014ರಿಂದ 2018ರ ನಡುವೆ 26,570.80 ಕೋಟಿ ರೂಪಾಯಿ ಒಪ್ಪಂದಕ್ಕೆ ಎಚ್ಎಎಲ್ನೊಂದಿಗೆ ಈಗಾಗಲೇ ಸಹಿ ಹಾಕಲಾಗಿದೆ. ಸುಮಾರು 73,000 ಕೋಟಿ ರೂಪಾಯಿ ಮೊತ್ತದ ಖರೀದಿ ಆದೇಶ ಪರಿಶೀಲನೆಯಲ್ಲಿದೆ. ಈ ಕುರಿತ ವಿವರವನ್ನು ಸದನದಲ್ಲಿ ಈಗಾಗಲೇ ನೀಡಲಾಗಿದೆ. ಆದರೆ ಈ ಮಾಹಿತಿ ಬಗ್ಗೆ ವಿಪಕ್ಷಗಳು ಹಾದಿ ತಪ್ಪಿಸುತ್ತಿವೆ ಎಂದರು. That all of them put together, the total comes to 1 lakh crore of rupees. I would like to set all doubts to rest by adding that I have received confirmation from the HAL that during 2014-18, contracts amounting to 26,570.80 crores of rupees have already been signed with HAL, and orders approximately 73,000 crores of rupees are in the pipeline. I will allow you. The details of these orders are placed at the Annexure 1 and Annexure 2 respectively. The above documents clearly confirm the correctness of my statement made on the floor of this House, and that doubts raised in this regard are incorrect and misleading. Thank you. ರಾಜ್ಯಸಭೆಯಲ್ಲಿಂದು ಸದನ ಸೇರುತ್ತಿದ್ದಂತೆ ಡಾ ಹರ್ಷವರ್ಧನ್, ಮಹೇಶ್ ಶರ್ಮಾ, ರಾಜ್ಯವರ್ಧನ್ ರಾಥೋಡ್ ಸೇರಿದಂತೆ ವಿವಿಧ ಖಾತೆಗಳ ಸಚಿವರು ಕಾಗದ ಪತ್ರಗಳನ್ನು ಮಂಡಿಸಿದರು. ಬಳಿಕ ಲೋಕಸಭೆಯಲ್ಲಿ ಮಂಡಿಸಿ ಅಂಗೀಕಾರಗೊಂಡ ಸಂದೇಶವನ್ನು ರಾಜ್ಯಸಭಾ ಮಹಾಪ್ರಧಾನ ಕಾರ್ಯದರ್ಶಿ ಓದಿದರು. ನಂತರ ವಾಣಿಜ್ಯ, ಕೃಷಿ, ರಕ್ಷಣೆ ಸೇರಿದಂತೆ ವಿವಿಧ ಖಾತೆಗಳಿಗೆ ಸಂಬಂಧಿಸಿದ ಸಂಸದೀಯ ಸ್ಥಾಯಿ ಸಮಿತಿಗಳ ವರದಿಗಳನ್ನು ಸದನದಲ್ಲಿ ಮಂಡಿಸಲಾಯಿತು. ನಗರಾಭಿವೃದ್ಧಿ ಮತ್ತು ಮಹಾನಗರಗಳಲ್ಲಿ ಮಳೆ ಕೊಯ್ಲು ಕುರಿತ ಸಂಸದೀಯ ಸ್ಥಾಯಿ ಸಮಿತಿ ವರದಿಯನ್ನು ಕೆಸಿ ರಾಮಮೂರ್ತಿ ಮಂಡಿಸಿದರು. Harvesting in metropolitan cities. Honorable Chairman, sir, with your kind permission, I make a statement regarding the status of implementation of recommendations, observations contained in 139th report of the Department-related Parliamentary Standing Committee on Commerce on impact of goods and services tax, GST on exports pertaining to the Department of Commerce, Ministry of Commerce and Industry. Thank you, sir. Sri Chair Chaudhary, motion for election to the Marine Products Exportment Development Authority, MPEDA. ನಂತರ ಗ್ರಾಹಕ ವ್ಯವಹಾರಗಳ ಸಚಿವ ಸಿಆರ್ ಚೌಧರಿ ಸೇರಿದಂತೆ ವಿವಿಧ ಖಾತೆಗಳ ಸಚಿವರು ಕೆಲವು ವಿಷಯಗಳ ಕುರಿತು ಹೇಳಿಕೆ ನೀಡಿದರು. ಸಾಗರೋತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸದಸ್ಯರ ನಾಮಕರಣ ಕುರಿತು ಮಸೂದೆಯನ್ನು ಅಂಗೀಕರಿಸಲಾಯಿತು. 267ನೇ ವಿಧಿಯನ್ವಯ ವಿವಿಧ ವಿಷಯಗಳ ಚರ್ಚೆ ಬಯಸಿದ್ದ ಕೆಲವು ಸದಸ್ಯರ ಮನವಿಗಳನ್ನು ಸಭಾಪತಿ ಎಂ ವೆಂಕಯ್ಯ ನಾಯ್ಡು ತಿರಸ್ಕರಿಸಿದರು. ಸೂಕ್ತ ನಿಯಮಗಳ ಅಡಿಯಲ್ಲಿ ಮನವಿ ಸಲ್ಲಿಸಿದರೆ ಎಲ್ಲ ವಿಷಯಗಳ ಕುರಿತು ಚರ್ಚೆಗೆ ಅವಕಾಶ ನೀಡಲಾಗುವುದು ಎಂದು ಅವರು ಸ್ಪಷ್ಟಪಡಿಸಿದರು.
ಈ ಬಗ್ಗೆ ವಿಪಕ್ಷಗಳ ಸದಸ್ಯರಿಂದ ಗದ್ದಲ ಉಂಟಾದ ಹಿನ್ನೆಲೆಯಲ್ಲಿ ಕಲಾಪವನ್ನು ಅಪರಾಹ್ನ 2 ಗಂಟೆಯವರೆಗೆ ಮುಂದೂಡಲಾಯಿತು. 3 ದಿನಗಳ ಭಾರತ ಪ್ರವಾಸ ಕೈಗೊಂಡಿರುವ ನಾರ್ವೆಯ ಪ್ರಧಾನಿ ಏರ್ನಾ ಸೋಲ್ಬರ್ಗ್ ಇಂದು ದೆಹಲಿ ತಲುಪಿದ್ದಾರೆ. ಭೇಟಿಯ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಜೊತೆ ವಿವಿಧ ವಿಷಯಗಳ ಕುರಿತು ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಅಲ್ಲದೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು, ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ಅವರನ್ನು ಭೇಟಿಯಾಗಿ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ನಾಳೆ ರಾಷ್ಟ್ರಪತಿ ಭವನದಲ್ಲಿ ಏರ್ನಾ ಸೋಲ್ಬರ್ಗ್ ಅವರಿಗೆ ಔಪಚಾರಿಕ ಸ್ವಾಗತ ಕೋರಲಾಗುವುದು. ರೈಸೀನಾ ಮಾತುಕತೆಯಲ್ಲಿ ಪಾಲ್ಗೊಳ್ಳಲಿರುವ ಅವರು ಉದ್ಘಾಟನಾ ಭಾಷಣ ಮಾಡಲಿದ್ದಾರೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ಪ್ರಣಾಳಿಕೆ ಸಮಿತಿ ರಚಿಸಿದ್ದು, ಹಿರಿಯ ಮುಖಂಡ ರಾಜನಾಥ್ ಸಿಂಗ್ 20 ಸದಸ್ಯರ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ಕೇಂದ್ರ ಸಚಿವರಾದ ಅರುಣ್ ಜೇಟ್ಲಿ, ನಿರ್ಮಲಾ ಸೀತಾರಾಮನ್, ರವಿಶಂಕರ್ ಪ್ರಸಾದ್, ಪಿಯೂಷ್ ಗೋಯಲ್, ಮುಖ್ತಾರ್ ಅಬ್ಬಾಸ್ ನಖ್ವಿ, ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಮತ್ತಿತರರು ಸಮಿತಿಯ ಸದಸ್ಯರಾಗಿದ್ದಾರೆ. ಒಟ್ಟು 17 ಸಮಿತಿಗಳನ್ನು ರಚಿಸಿದ್ದು, ಪ್ರಚಾರ ಸಮಿತಿಯ ನೇತೃತ್ವವನ್ನು ಹಣಕಾಸು ಸಚಿವ ಅರುಣ್ ಜೇಟ್ಲಿಗೆ ವಹಿಸಲಾಗಿದೆ. ಸಚಿವ ರವಿಶಂಕರ್ ಪ್ರಸಾದ್ ಹೆಗಲಿಗೆ ಮಾಧ್ಯಮ ಗುಂಪು ಸಮಿತಿಯ ಜವಾಬ್ದಾರಿ ನೀಡಲಾಗಿದೆ. ಸಚಿವ ನಿತಿನ್ ಗಡ್ಕರಿಗೆ ಸಾಮಾಜಿಕ ಮತ್ತು ಸ್ವಯಂ ಸೇವಾ ಸಂಸ್ಥೆಗಳನ್ನು ತಲುಪುವ ಹೊಣೆಗಾರಿಕೆ ನೀಡಲಾಗಿದ್ದರೆ, ಸುಷ್ಮಾ ಸ್ವರಾಜ್ ಅವರಿಗೆ ಪ್ರಚಾರಕ್ಕೆ ಅಗತ್ಯವಾದ ಸಾಹಿತ್ಯ ಒದಗಿಸುವ ಸಮಿತಿಯ ಜವಾಬ್ದಾರಿ ವಹಿಸಲಾಗಿದೆ ಎಂದು ಪಕ್ಷದ ಪ್ರಕಟಣೆ ತಿಳಿಸಿದೆ. ನ್ಯಾಷನಲ್ ಕೆಡೆಟ್ ಕೋರ್ ಎನ್ಸಿಸಿ ಗಣರಾಜ್ಯೋತ್ಸವ ಶಿಬಿರವನ್ನು ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು ದೆಹಲಿಯಲ್ಲಿಂದು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಎನ್ಸಿಸಿ ಕೆಡೆಟ್ಗಳಿಂದ ವಾದ್ಯಗೋಷ್ಠಿ ಸಹಿತ ಪಥಸಂಚಲನ ನಡೆಯಿತು. Bringing together youth hailing from different parts of our country, including the remote and the tribal areas, and molding them into responsible, disciplined and united citizens of a great nation. ಬಳಿಕ ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು, ಎನ್ಸಿಸಿಯು ಜಗತ್ತಿನ ಅತಿದೊಡ್ಡ ಸಮವಸ್ತ್ರಧಾರಿ ಯುವ ಸಂಘಟನೆಯಾಗಿದೆ. ಬುಡಕಟ್ಟು ಪ್ರದೇಶ ಸೇರಿದಂತೆ ದೇಶದ ವಿವಿಧ ಭಾಗಗಳ ಯುವಜನರನ್ನು ಅದು ಒಗ್ಗೂಡಿಸಿದೆ. ಯುವಜನರನ್ನು ಜವಾಬ್ದಾರಿಯುತ ಮತ್ತು ಶಿಸ್ತುಬದ್ಧ ನಾಗರಿಕರಾಗಿ ರೂಪಿಸುವಲ್ಲಿ ಎನ್ಸಿಸಿ ಪ್ರಮುಖ ಪಾತ್ರ ವಹಿಸಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಭೂಕಂಪ, ಚಂಡಮಾರುತ, ಪ್ರವಾಹ, ಸುನಾಮಿಯಂತಹ ಪ್ರಾಕೃತಿಕ ವಿಕೋಪಗಳ ಸಂದರ್ಭದಲ್ಲಿ ಎನ್ಸಿಸಿ ಗಣನೀಯ ಸೇವೆ ಸಲ್ಲಿಸಿದೆ ಎಂದು ಅವರು ನುಡಿದರು. ಕಂದಾಯ ಸಚಿವ ಆರ್.ವಿ. ದೇಶಪಾಂಡೆ ನೇತೃತ್ವದ ಸಂಪುಟ ಉಪಸಮಿತಿ ಇಂದು ಹಾವೇರಿ ಜಿಲ್ಲೆಯ ಹಲವು ಸ್ಥಳಗಳಿಗೆ ಭೇಟಿ ನೀಡಿ ಬೆಳೆ ಹಾನಿ, ಬರ ಪರಿಹಾರ ಹಾಗೂ ಮೇವು ಲಭ್ಯತೆ ಕುರಿತು ಪರಿಶೀಲನೆ ನಡೆಸಿದೆ. ಜಿಲ್ಲೆಯ ತೋಟದ ಯಲ್ಲಾಪುರ, ನಲೋಗಲ್, ರಾಮಗೊಂಡನಹಳ್ಳಿ ಹಾಗೂ ಕರೆಮತ್ತಿಹಳ್ಳಿಗಳಿಗೆ ಭೇಟಿ ನೀಡಿದ ಸಚಿವರು ರೈತರೊಂದಿಗೆ ಬೆಳೆಗಳ ದರ ಹಾಗೂ ಇತರ ಸಮಸ್ಯೆಗಳ ಕುರಿತು ಸಮಾಲೋಚನೆ ನಡೆಸಿದರು. ನಂತರ ಬರಪೀಡಿತ ಪ್ರದೇಶಗಳಲ್ಲಿ ಅಗತ್ಯ ಆಹಾರ, ಮೇವು ಹಾಗೂ ನೀರಿನ ಕೊರತೆ ಉಂಟಾಗದಂತೆ ಅಲ್ಪಾವಧಿಯ ಯೋಜನೆಗಳನ್ನು ಜಾರಿಗೊಳಿಸಲಾಗುವುದು. ಇದಕ್ಕಾಗಿ 4 ಸಮಿತಿಗಳನ್ನು ರಚಿಸಲಾಗಿದ್ದು, ಸಂಬಂಧಿಸಿದ ಸಚಿವರ ನೇತೃತ್ವದಲ್ಲಿ ಸಮಿತಿಗಳು ವಿವಿಧ ಜಿಲ್ಲೆಗಳಿಗೆ ಭೇಟಿ ನೀಡಲಿವೆ ಎಂದರು. ಕೊಡಗು ಹೋಗಲಿ, ದಕ್ಷಿಣ ಕನ್ನಡ ಹೋಗಲಿ, ಹಾಗಾಗಿ ಅದು ಪ್ರೊವಿಷನ್ ಇರುತ್ತೆ. ಇದು ಏನಾಗ್ತದೆ, ಈಗ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಕೂಡಿ ಯೋಜನೆಗಳು ನಾವು ಅನುಷ್ಠಾನ ಇರ್ತದೆ. ಹಾಗೆ ಕೇಂದ್ರ ಸರ್ಕಾರದ ಒಂದು ಮ್ಯಾನ್ಯುಯಲ್ ಇದೆ ಗೊತ್ತಲ್ಲ, ಡ್ರಾಟ್ ಮ್ಯಾನ್ಯುಯಲ್ ಅಂತದೆ. ಆ ಮ್ಯಾನ್ಯುಯಲ್ ಪ್ರಕಾರ ನಾವು ಹೆಜ್ಜೆ ಹಾಕಬೇಕಾಗ್ತದೆ. ಮುಂಚೆ ನಾವು ಒಪ್ಕೊಳ್ತೇವೆ, ಮುಂಚೆ 10-15 ವರ್ಷ ಹಿಂದೆ ಒಂದು ಡಿಸ್ಕಷನ್ ಇತ್ತು, ಸ್ವಲ್ಪ ಇಲ್ಲ ಆದರೆ ಆಯ್ತಪ್ಪ ಇದು ಮಾಡಂತ. ಅದು ಈಗ ಮಾಡ್ಲಿಕ್ಕೆ ಆಗೋದಿಲ್ಲ. ಪಾರದರ್ಶಕತೆ ಹೆಚ್ಚು ಬಂದಿದೆ, ಸ್ವಲ್ಪ ಸುಧಾರಣೆ ಆಗಬೇಕು. ನಾವು ಒಪ್ಕೊಳ್ತೇವೆ, ಇದರಲ್ಲಿ ಸುಧಾರಣೆ ಆಗಬೇಕು. ನಾವು ಕೇಂದ್ರ ಸರ್ಕಾರ ಹೇಳ್ತಾ ಇದ್ದೇವೆ, ಸ್ವಲ್ಪ ಇನ್ನೂ ಶಿಥಿಲತೆ ಬರಬೇಕು, ಇನ್ನೂ ಇದರಲ್ಲಿ ಸುಧಾರಣೆ ಆಗಬೇಕು ಹೇಳ್ತಾ ಇದ್ದೇವೆ. ರೈತರ ಸಮಸ್ಯೆ ಬಂದಾಗ, ಬಡವರ ಸಮಸ್ಯೆ ಬಂದಾಗ ನಾವೆಲ್ಲರೂ ಒಂದಾಗಿ ಕೆಲಸ ಮಾಡಬೇಕಾಗ್ತದೆ. ಆ ದಿಕ್ಕಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಕಾಂಗ್ರೆಸ್ ಹೈಕಮಾಂಡ್ ಅಂತಿಮಗೊಳಿಸಿದ್ದ ನಿಗಮ ಮಂಡಳಿ ಅಧ್ಯಕ್ಷರ ಪಟ್ಟಿಯಲ್ಲಿ ಕೆಲವರ ಹೆಸರು ಕೈಬಿಟ್ಟಿರುವುದನ್ನು ಕುರಿತು ಜೆಡಿಎಸ್ ವರಿಷ್ಠರ ಜೊತೆ ಮಾತುಕತೆ ನಡೆಸುವುದಾಗಿ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ತಿಳಿಸಿದ್ದಾರೆ.
ಹುಬ್ಬಳ್ಳಿಯಲ್ಲಿಂದು ಸುದ್ದಿಗಾರರೊಡನೆ ಅವರು ನಿಗಮ ಮಂಡಳಿಗಾಗಿ ತಾವು ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಜೊತೆ ಮಾತುಕತೆ ನಡೆಸಿ ಕೆಲವರ ಹೆಸರು ಕೈಬಿಟ್ಟಿರುವ ಕುರಿತು ಚರ್ಚಿಸುವುದಾಗಿ ತಿಳಿಸಿದರು. ಸಚಿವ ಸಿ ಪುಟ್ಟರಂಗಶೆಟ್ಟಿ ರಾಜೀನಾಮೆ ಬಿಜೆಪಿ ಪಟ್ಟು ಹಿಡಿದಿರುವ ಬಗ್ಗೆ ಪ್ರತಿಕ್ರಿಯಿಸಿ, ಶಕ್ತಿ ಸೌಧದ ಬಳಿ ಸಿಕ್ಕಿರುವ ಹಣದ ಬಗ್ಗೆ ಇನ್ನೂ ತನಿಖೆ ನಡೆಯುತ್ತಿದ್ದು, ಯಾರ ವಿರುದ್ಧವೂ ಆರೋಪ ಸಾಬೀತಾಗಿಲ್ಲ. ಹೀಗಿರುವಾಗ ಪುಟ್ಟರಂಗಶೆಟ್ಟಿ ಏಕೆ ರಾಜೀನಾಮೆ ನೀಡಬೇಕು ಎಂದು ಪ್ರಶ್ನಿಸಿದರು. ಮಕ್ಕಳ ಶಿಕ್ಷಣ ಮಾಧ್ಯಮ ಕುರಿತು ಪ್ರಸ್ತಾಪಿಸಿ, ಇದು ಪೋಷಕರಿಗೆ ಬಿಟ್ಟ ವಿಷಯ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಇದು ಕೇವಲ ಕನ್ನಡ ಭಾಷೆಗೆ ಮಾತ್ರ ಸೀಮಿತವಾಗಿರದೆ ದೇಶದ 22 ಭಾಷೆಗಳಿಗೆ ಸಂಬಂಧಿಸಿದ್ದು, ಹೀಗಾಗಿ ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳ ಸಭೆ ನಡೆಸಿ ಪ್ರಧಾನಿಯವರೇ ತೀರ್ಮಾನ ಕೈಗೊಳ್ಳಬೇಕು. ಶಿಕ್ಷಣದ ಮಾಧ್ಯಮ ಆಯ್ಕೆ ಮಾಡಿಕೊಳ್ಳುವ ಅಧಿಕಾರ ಆಯಾ ರಾಜ್ಯದವರಿಗೆ ನೀಡಬೇಕೆಂದು ಹೇಳಿದರು. ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಆಯ್ಕೆ ಮಾಡಿಕೊಳ್ತಕ್ಕಂಥದ್ದು ವಿದ್ಯಾರ್ಥಿಗಳ ತಂದೆ ತಾಯಿಗಳಿಗೆ ಸೇರಿದ್ದು ಅಂತ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ಚೀಫ್ ಪ್ರೈಮ್ ಮಿನಿಸ್ಟರ್ ಎಲ್ಲ ಮುಖ್ಯಮಂತ್ರಿಗಳು ಕರೆದು, ಇದು ಬರೀ ಕನ್ನಡಕ್ಕೆ ಒಂದಕ್ಕೆ ಆಗೋದಲ್ಲ, ಇದು ತೊಂದರೆ 22 ರಾಜ್ಯ ಭಾಷೆಗಳಿಗೆ ತೊಂದರೆ ಆಗ್ತದೆ. ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳು ಕರೆದು ಇಲ್ಲ ನ್ಯಾಷನಲೈಸ್ ಮಾಡಬೇಕು ಶಿಕ್ಷಣನ. ಇಲ್ಲದೆ ಹೋದ್ರೆ ಸಂವಿಧಾನ ತಿದ್ದುಪಡಿ ಮಾಡಿ ಮತ್ತೆ ಕನ್ನಡ ಆಯಾ ರಾಜ್ಯಗಳಿಗೆ ಅಧಿಕಾರ ಕೊಡ ಅಂತ ಇರಬೇಕು. ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇರಬೇಕು. ಸುಪ್ರೀಂ ಕೋರ್ಟ್ ಡಿಸಿಷನ್ ನಲ್ಲಿಫೈ ಆಗಬೇಕು. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಅರಳೂರು ಗ್ರಾಮಕ್ಕೆ ನಿನ್ನೆ ಭೇಟಿ ನೀಡಿದ ಆರೋಗ್ಯ ಸಚಿವ ಶಿವಾನಂದ ಎಸ್ ಪಾಟೀಲ್ ಮಂಗನ ಕಾಯಿಲೆಯಿಂದ ಮೃತಪಟ್ಟವರ ಕುಟುಂಬ ಸದಸ್ಯರನ್ನು ಭೇಟಿ ಮಾಡಿ ಸಾಂತ್ವನ ಹೇಳಿದರು. ಸ್ಥಳೀಯ ಆಸ್ಪತ್ರೆಗಳಿಗೂ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಂತರ ಸಾಮಾನ್ಯವಾಗಿ ನವೆಂಬರ್ ಹಾಗೂ ಡಿಸೆಂಬರ್ ತಿಂಗಳಲ್ಲಿ ಮಂಗನ ಕಾಯಿಲೆ ಹರಡದಂತೆ ತಡೆಯಲು ಆರೋಗ್ಯ ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿ ಕ್ರಮ ಕೈಗೊಳ್ಳಬೇಕು. ಆದರೆ ಈ ಬಾರಿ ಅದರಲ್ಲಿ ಲೋಪವಾಗಿರುವುದು ಗಮನಕ್ಕೆ ಬಂದಿದೆ. ಈ ಕುರಿತು ತನಿಖೆ ನಡೆಸಲು ವೈದ್ಯಕೀಯ ಕಾಲೇಜಿನ ನಿವೃತ್ತ ಡೀನ್ ಹಾಗೂ ನಿವೃತ್ತ ಹಿರಿಯ ಅಧಿಕಾರಿಗಳನ್ನೊಳಗೊಂಡ ಸಮಿತಿಯನ್ನು ರಚಿಸಲಾಗುವುದು ಎಂದರು. ಗ್ರಾಮದಲ್ಲಿ 5 ಜನರು ಮಂಗನ ಕಾಯಿಲೆಗೆ ತುತ್ತಾಗಿದ್ದಾರೆ. ರೋಗ ಹರಡದಂತೆ ಸರ್ಕಾರ ಅಗತ್ಯ ಕ್ರಮಗಳನ್ನು ಕೈಗೊಂಡಿದ್ದು, ಉಚಿತ ಲಸಿಕೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಯ ಚಿಕಿತ್ಸೆಯಲ್ಲಿ ಕೂಡ ಲೋಪ ಕಂಡು ಬಂದಿದ್ದು, ತನಿಖೆಗೆ ಆದೇಶಿಸಲಾಗುವುದು ಎಂದರು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆದಿಯಾಗಿ ನಮ್ಮ ಹೆಲ್ತ್ ಇಲಾಖೆಯಿಂದನೂ ಕೂಡ ಕ್ರಮ ಕೈಗೊಳ್ಳಬೇಕಾಗ್ತದೆ. ಅದರಲ್ಲಿ ಸ್ವಲ್ಪ ಲೋಪ ಇದೆ ಅನ್ನೋದು ನನ್ನ ಮೇಲ್ನೋಟಕ್ಕೂ ಗೊತ್ತಾಗ್ತಾ ಇದೆ. ಅದಕ್ಕೊಂದು ಎನ್ಕ್ವೈರಿ ಕಮಿಟಿ ಕೂಡ ನಾನು ಸೆಟಪ್ ಮಾಡ್ತಾ ಇದ್ದೀನಿ. ಒಂದು ರಿಟೈರ್ಡ್ ಡೀನ್ ಕಮ್ ಡೈರೆಕ್ಟರು ಮೆಡಿಕಲ್ ಕಾಲೇಜ್ ಪ್ರಿನ್ಸಿಪಲ್ನ ಜೊತೆಗೆ ಒಬ್ಬರು ಆಡಳಿತಾತ್ಮಕ ದೃಷ್ಟಿಯಿಂದ ರಿಟೈರ್ಡ್ IAS ಆಫೀಸರ್ ಆಗಲಿ ಅಥವಾ ಒಬ್ಬರನ್ನ ನೇಮಕಾತಿ ಮಾಡಿ ಸಂಪೂರ್ಣ ಈ ನೇಮಕಾತಿ ಕೇವಲ ಪನಿಷ್ಮೆಂಟ್ ಕೊಡೋದಕ್ಕಷ್ಟೇ ಅಲ್ಲ, ನಾವು ಈ ರೀತಿ ಇದನ್ನು ಪುನಃ ಹರಡ್ದಾಗೆ ಏನು ಈಗಾಗಲೇ 50 ವರ್ಷದಿಂದ ಹರಡಿ ಪುನಃ ನಿಂತಿತ್ತು, ಅದೇ ರೀತಿ ಕಾಯಮವಾಗಿ ಇದು ನಿಲ್ಬೇಕಾದ್ರೆ ಏನು ಕ್ರಮ ಕೈಗೊಳ್ಬೇಕು. ಮತ್ತು ಇದು ಕೇವಲ ಈ 4-6 ಜಿಲ್ಲೆಗೆ ಅಷ್ಟೇ ಅಲ್ಲ, ಇವತ್ತು ಚಾಮರಾಜಗೂ ಕೂಡ ಹರಡ್ತಾ ಇದೆ. ವಾಹನ ಚಾಲನಾ ಪರವಾನಗಿಗೆ ಆಧಾರ್ ಜೋಡಣೆ ಕಡ್ಡಾಯಗೊಳಿಸಿ ಸರ್ಕಾರ ಕಾನೂನು ರೂಪಿಸಲಿದೆ ಎಂದು ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ಹೇಳಿದ್ದಾರೆ. ನಿನ್ನೆ ಜಲಂಧರ್ನಲ್ಲಿ ನಡೆದ 106ನೇ ಭಾರತೀಯ ವಿಜ್ಞಾನ ಸಮ್ಮೇಳನದಲ್ಲಿ ಅವರು ಡ್ರೈವಿಂಗ್ ಲೈಸೆನ್ಸ್ ಜತೆಗೆ ಆಧಾರ್ ಜೋಡಣೆ ಕಡ್ಡಾಯಗೊಳಿಸಿ ಕಾನೂನು ಜಾರಿಯಾಗಲಿದೆ ಎಂದಿದ್ದಾರೆ. ಈ ಕಾನೂನಿನ ಪರಿಣಾಮ ಅಪಘಾತ ಮಾಡಿದ ವ್ಯಕ್ತಿಯು ಆ ಸ್ಥಳದಿಂದ ನಾಪತ್ತೆಯಾಗಿ ನಕಲಿ ಲೈಸೆನ್ಸ್ ಪಡೆಯುವುದು ತಪ್ಪುತ್ತದೆ. ಆಧಾರ್ ಜೋಡಣೆ ಮಾಡುವುದರಿಂದ ಹೆಸರು ಬದಲಿಸಿಕೊಳ್ಳಬಹುದು, ಆದರೆ ಬಯೋಮೆಟ್ರಿಕ್ಸ್ ಬದಲಾವಣೆ ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಒಂದು ವೇಳೆ ನಕಲಿ ಪರವಾನಗಿಗೆ ಅರ್ಜಿ ಹಾಕಿಕೊಂಡಾಗ ಅದಾಗಲೇ ದಾಖಲಾಗಿರುವ ಮಾಹಿತಿಯು ಈ ವ್ಯಕ್ತಿ ಬಳಿ ಪರವಾನಗಿ ಇದೆ ಎಂಬುದನ್ನು ತೋರಿಸುತ್ತದೆ. ಜತೆಗೆ ಹೊಸದನ್ನು ನೀಡಬಾರದು ಎಂದು ಸೂಚಿಸುವುದಾಗಿ ಆಧಾರ್ ಜೋಡಣೆಯ ಮಹತ್ವವನ್ನು ತಿಳಿಸಿದ್ದಾರೆ. ಈಚೆಗೆ ಡಿಜಿಟಲ್ ಪಾವತಿ ವ್ಯವಹಾರಗಳು ಹಲವು ಪಟ್ಟು ಹೆಚ್ಚಾಗಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರದ ಡಿಜಿಟಲ್ ಇಂಡಿಯಾ ಯೋಜನೆ ಬಗ್ಗೆ ಪ್ರಸ್ತಾಪಿಸಿ, ಇದು ನಗರ ಹಾಗೂ ಗ್ರಾಮಗಳ ನಡುವಿನ ಕೊಂಡಿಯಂತಿದೆ. 123 ಕೋಟಿ ಆಧಾರ್ ಕಾರ್ಡ್ಗಳು, 121 ಕೋಟಿ ಮೊಬೈಲ್ ಫೋನ್ಗಳು, 44.6 ಕೋಟಿ ಸ್ಮಾರ್ಟ್ ಫೋನ್ಗಳು ಬಳಕೆಯಾಗುತ್ತಿದ್ದು, ಈ ವ್ಯವಹಾರ ಬಲಗೊಳ್ಳುತ್ತಿದೆ ಎಂದು ರವಿಶಂಕರ್ ಪ್ರಸಾದ್ ಹೇಳಿದ್ದಾರೆ. ಚುನಾವಣಾ ಸಂದರ್ಭದಲ್ಲಿ ನೀಡಿದ ಭರವಸೆಯಂತೆ ರಾಜ್ಯ ಸರ್ಕಾರ 46,000 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದೆ. ಸರ್ಕಾರ ಜನೋಪಯೋಗಿ ಯೋಜನೆಗಳನ್ನು ಜಾರಿಗೊಳಿಸಿದ್ದು, ಮುಂದಿನ ವಿಧಾನಸಭಾ ಅಧಿವೇಶನದಲ್ಲಿ ಮತ್ತಷ್ಟು ಕೊಡುಗೆಗಳನ್ನು ನೀಡುವುದಾಗಿ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಚಿತ್ರದುರ್ಗದ ಮಾಚಿದೇವ ಮಹಾಸಂಸ್ಥಾನದ ಮಠದ ಆವರಣದಲ್ಲಿ ನಡೆದ ಬಸವ ಮಾಚಿದೇವ ಸ್ವಾಮೀಜಿಯ ಪಟ್ಟಾಧಿಕಾರ ಮಹೋತ್ಸವ ಹಾಗೂ ಸಮುದಾಯ ಜಾಗೃತಿ ಸಮಾವೇಶದಲ್ಲಿ ಅವರು ಮಾತನಾಡಿದರು.
ಮಡಿವಾಳ ಸಮುದಾಯವನ್ನು ಪರಿಶಿಷ್ಟ ಜಾತಿಗೆ ಸೇರಿಸಲು ಕೆಲ ಸಮಸ್ಯೆಗಳಿವೆ. ರಾಜಕೀಯವಾಗಿ ಎಲ್ಲ ಸಮುದಾಯದವರಿಗೂ ಸಮಾನ ಸ್ಥಾನಮಾನ ನೀಡುವ ಪ್ರಯತ್ನ ಮಾಡಿದ್ದೇವೆ ಎಂದರು. ಬೋವಿ ಸಮಾಜದ ಸೇರಿಸಿದ್ವಿ. ಇದು ಬೇರೆ ಬೇರೆ ಸಮಾಜಗಳಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ. ಇದೆಲ್ಲ ಮಾಡಿದ್ರೆ ನಮಗೆ ಬರೋದು ಏನು ನೀವು ಕೊಟ್ಟಿದ್ರು, ಅಂಬೇಡ್ಕರ್ ಅವರು ಕೊಟ್ಟು ಹೋಗಿದ್ದಾರೋ ಆ ಒಂದು ಶಕ್ತಿನ ನೀವು ಬೇರೆ ಬೇರೆ ನೀವು ಕೊಡೋದ್ರ ಮುಖೇನ ನಮಗೆ ತೊಂದರೆ ಆಗುತ್ತೆ. ಮುಂದಿನ 4 ವರ್ಷಗಳಲ್ಲಿ 40 ಉಪಗ್ರಹ ವಾಹಕಗಳ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರ 10,900 ಕೋಟಿ ರೂಪಾಯಿ ಅನುದಾನ ಒದಗಿಸಿದೆ ಎಂದು ಭಾರತೀಯ ಬಾಹ್ಯಾಕಾಶ ಉಡಾವಣಾ ಕೇಂದ್ರ ಇಸ್ರೋ ಅಧ್ಯಕ್ಷ ಡಾ ಕೆ ಸಿವನ್ ತಿಳಿಸಿದ್ದಾರೆ. ತಮಿಳುನಾಡಿನ ತಿರುಚಿಯ ಸೇಂಟ್ ಜೋಸೆಫ್ ಕಾಲೇಜಿನ 175ನೇ ವಾರ್ಷಿಕೋತ್ಸವದಲ್ಲಿ ಅವರು, ಮುಂದಿನ 3 ತಿಂಗಳಲ್ಲಿ ಚಂದ್ರಯಾನ ಉಪಗ್ರಹ ಉಡಾವಣೆಯಾಗಲಿದೆ. ಈವರೆಗೂ ಭೂಮಿಗೆ ಗೋಚರವಾಗದ ಚಂದ್ರನ ಮತ್ತೊಂದು ಭಾಗದ ಮೇಲೆ ಈ ಉಪಗ್ರಹ ಇಳಿಯಲಿದೆ ಎಂದಿದ್ದಾರೆ. ಭಾರತದ 75ನೇ ಸ್ವಾತಂತ್ರ್ಯೋತ್ಸವದ 2022ನೇ ಇಸ್ವಿಯಲ್ಲಿ ಬಹು ನಿರೀಕ್ಷಿತ ಮಾನವ ಬಾಹ್ಯಾಕಾಶ ಹಾರಾಟ ಕೈಗೊಳ್ಳುವ ಯೋಜನೆಯಿದೆ ಎಂದ ಅವರು, ಮುಂದಿನ ವರ್ಷ ಇಸ್ರೋ ಸಂಸ್ಥಾಪಕ ಡಾ ವಿಕ್ರಮ್ ಸಾರಾಭಾಯಿ ಅವರ ಜನ್ಮ ಶತಮಾನೋತ್ಸವ ಆಯೋಜಿಸಲಾಗುವುದು ಎಂದು ತಿಳಿಸಿದ್ದಾರೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ನಿನ್ನೆ ಬಿಜೆಪಿ ಎಸ್ಸಿ-ಎಸ್ಟಿ ಮೋರ್ಚಾ ವತಿಯಿಂದ ಭೀಮ್ ಮಹಾಸಂಗಮ್ ವಿಜಯ ಸಂಕಲ್ಪ ರ್ಯಾಲಿ ಆಯೋಜಿಸಿತ್ತು. ದೆಹಲಿಯ 14 ಜಿಲ್ಲೆಗಳ ದಲಿತರ ಮನೆಗಳಿಂದ ಸಂಗ್ರಹಿಸಿದ್ದ ಅಕ್ಕಿ, ಬೇಳೆ, ಎಣ್ಣೆ, ಉಪ್ಪು ಇತ್ಯಾದಿ ದವಸ ಧಾನ್ಯಗಳಿಂದ ನಾಗಪುರ ಮೂಲದ ಬಾಣಸಿಗ ವಿಷ್ಣು ಮನೋಹರ್ ತಯಾರಿಸಿದ್ದ 5,000 ಕೆಜಿ ಖಿಚಡಿ ದಾಖಲೆ ನಿರ್ಮಿಸಿತು. ಸಾವಿರಾರು ಜನರೊಂದಿಗೆ ಬಿಜೆಪಿ ಮುಖಂಡರಾದ ವಿಜಯ್ ಗೋಯಲ್, ಡಾ ಹರ್ಷವರ್ಧನ್, ಮನೋಜ್ ತಿವಾರಿ ಮೊದಲಾದವರು ಖಿಚಡಿಯನ್ನು ಸವಿದರು. ದೇಶಾದ್ಯಂತ ಸಾಮರಸ್ಯದ ಸಂದೇಶ ಪಸರಿಸುವ ಉದ್ದೇಶದಿಂದ ಭೀಮ್ ಮಹಾಸಂಗಮ್ ಆಯೋಜಿಸಲಾಗಿದೆ ಎಂದು ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆ ಸಚಿವ ತಾವರ್ ಚಂದ್ ಗೆಹ್ಲೋಟ್ ಹಾಗೂ ಇನ್ನಿತರ ಬಿಜೆಪಿ ಮುಖಂಡರು ತಿಳಿಸಿದರು. इसे 2019 लोकसभा चुनाव से जोड़कर भी देखा जा रहा है। इस खिचड़ी को बनाया है नागपुर के मशहूर शेफ विष्णु मनोहर ने, जो पहले भी 3,000 किलो खिचड़ी बनाकर विश्व रिकॉर्ड बना चुके हैं। समरसता का संदेश देश और दुनिया में जाए ताकि अमन चैन का वातावरण बने। आज का ये भीम महासंगम इस बात की प्रेरणा देगा। पूरे समाज को साथ लेकर चलने में विश्वास रखते थे और आप अनुभव करते होंगे हमारे देश के प्रधानमंत्री नरेंद्र मोदी जी, वो भी पूरे समाज को साथ लेकर चलने में विश्वास रखते हैं। प्रेम और सद्भाव का संदेश है। जो पिछड़ा वर्ग है, जो अनुसूचित जाति वर्ग है, जो वंचित है, उन सब के साथ बैठकर ये खिचड़ी का आनंद लेना और साथ में एक संदेश देना कि बाबा भीमराव अंबेडकर ने जो काम किए हैं उनको आगे बढ़ाना है। ಪಶುಸಂಗೋಪನೆ ಹಾಗೂ ಮೀನುಗಾರಿಕೆ ಇಲಾಖೆ ರಾಯಚೂರಿನ ಸಿಂಧನೂರು ನಗರದ ತಾಲೂಕು ಕ್ರೀಡಾಂಗಣದಲ್ಲಿ ಆಯೋಜಿಸಿರುವ ರಾಜ್ಯ ಮಟ್ಟದ ಪಶು ಹಾಗೂ ಮತ್ಸ್ಯ ಮೇಳದ 2ನೇ ದಿನ ಹಸುವಿನ ಹಾಲು ಕರೆಯುವ ಸ್ಪರ್ಧೆ ಹಾಗೂ ಶ್ವಾನ ಪ್ರದರ್ಶನಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ವೆಂಕಟರಾವ್ ನಾಡಗೌಡ ಚಾಲನೆ ನೀಡಿದರು. ನಂತರ ಉತ್ತರ ಕರ್ನಾಟಕದಲ್ಲಿ ಇದೇ ಮೊದಲ ಬಾರಿಗೆ ಪಶು ಮತ್ತು ಮತ್ಸ್ಯ ಮೇಳ ಆಯೋಜಿಸಲಾಗಿದೆ. ಇದರಲ್ಲಿ ಸ್ಥಳೀಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿರುವುದು ಉತ್ತಮ ಬೆಳವಣಿಗೆ. 3,000ಕ್ಕೂ ಹೆಚ್ಚು ಮಕ್ಕಳು ಪಾಲ್ಗೊಂಡಿದ್ದಾರೆ ಎಂದರು. ಯಾವ ಉದ್ದೇಶದಿಂದ ನಾನು ಈ ಮೇಳವನ್ನು ಇಲ್ಲಿ ಪ್ರಾರಂಭ ಮಾಡಿದೆ, ಅದು ಬಹುತೇಕ ಫಲವನ್ನು ಕೊಡ್ತಾ ಇದೆ ಅನ್ನೋದನ್ನ ಇವತ್ತು ಜನರ ಸಂಖ್ಯೆಯನ್ನು ನೋಡಿದ್ರೆ ಅನಿಸ್ತದೆ. ಇದರ ಲಾಭ ನಮ್ಮ ರೈತರಿಗೆ ಸಿಗಬೇಕು, ಅವರ ಬದುಕಿನಲ್ಲಿ ಬದಲಾವಣೆಯನ್ನು ಕಾಣಬೇಕು ಅನ್ನೋ ಉದ್ದೇಶದಿಂದ ನಾವು ನಮ್ಮ ಇಲಾಖೆಯನ್ನ ರೈತರ ಹತ್ತಿರಕ್ಕೆ ಒಯ್ಯುವ ಒಂದು ಪ್ರಯತ್ನವಾಗಿ ಇದನ್ನು ಮಾಡಿದ್ದೇವೆ. ಇದರಲ್ಲಿ ಸುಮಾರು 20ಕ್ಕಿಂತ ಹೆಚ್ಚು. ರಾಯಚೂರು ಪಶು ವೈದ್ಯಕೀಯ ಮತ್ತು ಪಶು ಸೇವೆಗಳ ಇಲಾಖೆ ಉಪನಿರ್ದೇಶಕ ಅಶೋಕ್ ಹೊಳ್ಳ, ಪ್ರದರ್ಶನದಲ್ಲಿ ಸುಮಾರು 20 ತಳಿಗಳ 150ಕ್ಕೂ ಹೆಚ್ಚು ಶ್ವಾನಗಳು ಪಾಲ್ಗೊಂಡಿವೆ. ಪ್ರತಿ ತಳಿಗಳಲ್ಲೂ ಉತ್ತಮ ಶ್ವಾನಗಳು ಹಾಗೂ ನಾಯಿಮರಿಗಳಿಗೆ ಪ್ರಶಸ್ತಿ ನೀಡಲಾಗುತ್ತದೆ ಎಂದರು. ಒಟ್ಟು ಚಾಂಪಿಯನ್ ಆಫ್ ದಿ ಶೋ ಒಟ್ಟು 5 ಪ್ರೈಸ್ ಇದಾವೆ. ಈ ಒಂದು ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟದ ಒಂದು ಅಧಿಕ ಹಾಲು ಕರೆಯುವ ಸ್ಪರ್ಧೆಯಲ್ಲಿ
ನೋಡಲ್ ಅಧಿಕಾರಿ ಡಾಕ್ಟರ್ ಆನಂದ ರೆಡ್ಡಿ ಹಾಲು ಕರೆಯುವ ಸ್ಪರ್ಧೆಯಲ್ಲಿ ಸುಮಾರು 20 ವಿವಿಧ ತಳಿಗಳ ಹಸುಗಳು ಪಾಲ್ಗೊಂಡಿವೆ. 27 ಲೀಟರ್ ಹಾಲು ಕರೆದ ಶಶಿಧರ್ ಗೌಡ ಬನ್ನಿಗೋಳ ಅವರು ಪ್ರಥಮ ಬಹುಮಾನ ಪಡೆದಿದ್ದಾರೆ ಎಂದರು. ಮೇಳದಲ್ಲಿ ದೇಶಿ ಹಾಗೂ ವಿದೇಶಿ ತಳಿಗಳ ಹಸುಗಳು, ಎಮ್ಮೆ, ಕುರಿ, ಟಗರು, ಹಂದಿ, ನಾಯಿ ಮತ್ತಿತರ ಪ್ರಾಣಿಗಳ ಪ್ರದರ್ಶನ ಮಳಿಗೆ ಸೇರಿ 175 ಮಳಿಗೆಗಳಿವೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ದಾದ್ರಾದ ಸಿಲ್ವಾಸಾದಲ್ಲಿ ನಿನ್ನೆ ಬೂತ್ ಮಟ್ಟದ ಕಾರ್ಯಕರ್ತರ ಸಮ್ಮೇಳನ ಉದ್ದೇಶಿಸಿ ಮಾತನಾಡಿದರು. ದಶಕಗಳ ಕಾಲ ದೇಶವನ್ನು ಆಳಿದ ಕಾಂಗ್ರೆಸ್ ಭಾರತದ ಏಳಿಗೆಗೆ ಯಾವುದೇ ಉತ್ತಮ ಯೋಜನೆಗಳನ್ನು ರೂಪಿಸಲಿಲ್ಲ. ಮಹಿಳೆಯರು ಸುರಕ್ಷತೆಗೆ ಆಗ್ರಹಿಸಿ ಪ್ರತಿಭಟಿಸಿದ್ದರು ಎಂದು ಯುಪಿಎ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. 2014ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಎಲ್ಲಾ ಕ್ಷೇತ್ರಗಳಲ್ಲೂ ಅಭಿವೃದ್ಧಿಯಾಗಿದೆ. ದೇಶದ ಸರ್ವಾಂಗೀಣ ಬೆಳವಣಿಗೆಗೆ ಪಕ್ಷ ಬದ್ಧವಾಗಿದೆ ಎಂದು ಅಮಿತ್ ಶಾ ಹೇಳಿದರು. कांग्रेसियों ने करे थे और विश्व में इसके आधार पर भारत का सम्मान नीचे नीचे नीचे, और उसी वक्त 2014 में चुनाव हुआ और भारतीय जनता पार्टी को इस महान देश की जनता ने पूर्ण बहुमत देकर हमारे नेता नरेंद्र मोदी जी को देश का प्रधानमंत्री 5 साल के अंदर देश के अंदर हर क्षेत्र में परिवर्तन लाने का काम ये भारतीय जनता पार्टी की नरेंद्र मोदी सरकार ने. ಅಂಡಮಾನ್ ನಿಕೋಬಾರ್ ದ್ವೀಪ ಪ್ರದೇಶಕ್ಕೆ ಪಬುಕ್ ಚಂಡಮಾರುತ ಅಪ್ಪಳಿಸಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಪ್ರಸ್ತುತ ಅಂಡಮಾನ್ ಸಮುದ್ರದಲ್ಲಿ ಕೇಂದ್ರೀಕೃತವಾಗಿರುವ ಪಬುಕ್ ಚಂಡಮಾರುತ ಗಂಟೆಗೆ 85 ಕಿಲೋಮೀಟರ್ ವೇಗದಲ್ಲಿ ಉತ್ತರ ವಾಯುವ್ಯದತ್ತ ಬೀಸುತ್ತಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದ್ದು ಸಮುದ್ರಕ್ಕಿಳಿಯದಂತೆ ಸೂಚನೆ ನೀಡಲಾಗಿದೆ. ಚಂಡಮಾರುತದ ಪರಿಣಾಮ ಇನ್ನೂ 2 ದಿನ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. पूर्वी मध्य बंगाल की खाड़ी में 3 ದಿನಗಳ ಭಾರತ ಭೇಟಿಗಾಗಿ ಜಪಾನ್ನ ವಿದೇಶಾಂಗ ವ್ಯವಹಾರಗಳ ಸಚಿವ ತಾರೋ ಕೋನೋ ಇಂದು ದೆಹಲಿಗೆ ಆಗಮಿಸಲಿದ್ದಾರೆ. ಈ ಭೇಟಿಯ ಸಂದರ್ಭದಲ್ಲಿ ಅವರು ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಅಲ್ಲದೆ ನಾಳೆ ನಡೆಯಲಿರುವ ಭಾರತ ಜಪಾನ್ ಸೌಹಾರ್ದಯುತ ವೇದಿಕೆಯ ಸಮಾವೇಶದಲ್ಲೂ ಪಾಲ್ಗೊಳ್ಳಲಿದ್ದಾರೆ. ಈ ಮಧ್ಯೆ ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವ ಮಾರಿಸ್ ಪೇನ್ ಸಹ 3 ದಿನಗಳ ಭೇಟಿಗಾಗಿ ಇಂದು ಭಾರತಕ್ಕೆ ಬಂದಿಳಿಯಲಿದ್ದಾರೆ. ಈ ಪ್ರವಾಸದ ವೇಳೆ ಮಾರಿಸ್ ಪೇನ್ ಅವರು ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಲಿದ್ದಾರೆ. ಜತೆಗೆ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಹಾಗೂ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರೊಂದಿಗೂ ಚರ್ಚಿಸಲಿದ್ದಾರೆ. ಹಾಗೂ ರೈಸೀನಾ ಮಾತುಕತೆಯಲ್ಲೂ ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವರು ಭಾಗವಹಿಸಲಿದ್ದಾರೆ. ಬಾಂಗ್ಲಾದೇಶದ ಪ್ರಧಾನಿಯಾಗಿ 3ನೇ ಬಾರಿಗೆ ಆಯ್ಕೆಯಾಗಿರುವ ಶೇಖ್ ಹಸೀನಾ ಇಂದು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. 31 ಮಂದಿ ಹೊಸಬರು ಸೇರಿದಂತೆ ಒಟ್ಟು 47 ಸದಸ್ಯರು ಶೇಖ್ ಹಸೀನಾ ಜೊತೆ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ರಾಷ್ಟ್ರಪತಿ ಮೊಹಮ್ಮದ್ ಅಬ್ದುಲ್ ಹಮೀದ್ ಪ್ರತಿಜ್ಞಾವಿಧಿ ಬೋಧಿಸಲಿದ್ದಾರೆ. ಮುಂಬೈ ಷೇರುಪೇಟೆಯ ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ 287 ಅಂಕಗಳ ಏರಿಕೆಯೊಂದಿಗೆ 35,982ರಲ್ಲಿತ್ತು. ರಾಷ್ಟ್ರೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 85 ಅಂಕಗಳ ಏರಿಕೆಯೊಂದಿಗೆ 10,812 ತಲುಪಿತ್ತು. ಅಂತಾರಾಷ್ಟ್ರೀಯ ವಿನಿಮಯ ಮಾರುಕಟ್ಟೆಯ ಆರಂಭಿಕ ವಹಿವಾಟಿನಲ್ಲಿ ಡಾಲರ್ ಎದುರು ರೂಪಾಯಿ ಮೌಲ್ಯ 33 ಪೈಸೆ ಚೇತರಿಕೆ ಕಂಡಿದ್ದು 69.39ರಲ್ಲಿತ್ತು. ಅಬುಧಾಬಿಯಲ್ಲಿ ನಡೆಯುತ್ತಿರುವ ಎಎಎಫ್ಸಿ ಏಷ್ಯಾ ಕಪ್ ಫುಟ್ಬಾಲ್ ಟೂರ್ನಿಯ ಎ ಗುಂಪಿನ ಪಂದ್ಯದಲ್ಲಿ ಭಾರತ ತಂಡ ಥೈಲ್ಯಾಂಡ್ ವಿರುದ್ಧ 4-1 ಗೋಲುಗಳ ಅಂತರದಿಂದ ಜಯಗಳಿಸಿದೆ. ಈ ಮೂಲಕ ಅಂಕಪಟ್ಟಿಯಲ್ಲಿ ಭಾರತ ಅಗ್ರಸ್ಥಾನದಲ್ಲಿದೆ. ಇದು ಏಷ್ಯಾ ಕಪ್ನಲ್ಲಿ ಭಾರತದ ಅತಿ ದೊಡ್ಡ ಅಂತರದ ಗೆಲುವಾಗಿದೆ.
ಸಿಡ್ನಿಯಲ್ಲಿ ನಡೆದ ಭಾರತ ಆಸ್ಟ್ರೇಲಿಯಾ ನಡುವಿನ 4ನೇ ಟೆಸ್ಟ್ ಪಂದ್ಯ ಡ್ರಾನಲ್ಲಿ ಅಂತ್ಯಗೊಂಡಿದ್ದು 4 ಟೆಸ್ಟ್ ಪಂದ್ಯಗಳ ಸರಣಿಯಲ್ಲಿ 2-1 ಮುನ್ನಡೆ ಗಳಿಸಿದ ಭಾರತ ಸರಣಿ ಕೈವಶ ಮಾಡಿಕೊಂಡಿದ್ದು ಗವಾಸ್ಕರ್ ಬಾರ್ಡರ್ ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿದೆ. ಸರಣಿಯಲ್ಲಿ ಉತ್ತಮ ಪ್ರದರ್ಶನ ನೀಡಿದ ಚೇತೇಶ್ವರ್ ಪೂಜಾರ ಪಂದ್ಯಶ್ರೇಷ್ಠ ಹಾಗೂ ಸರಣಿ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. Chiteshwar Pujara has been declared. ತಂಡದ ಗೆಲುವಿಗೆ ಸಂತಸ ವ್ಯಕ್ತಪಡಿಸಿರುವ ಭಾರತ ತಂಡದ ನಾಯಕ ವಿರಾಟ್ ಕೊಹ್ಲಿ, ಆಸ್ಟ್ರೇಲಿಯಾ ತಂಡದ ಎಸೆತಗಳನ್ನು ಎದುರಿಸಿ ರನ್ ಕಲೆ ಹಾಕುವುದು ಸವಾಲಿನ ಕೆಲಸವಾಗಿತ್ತು. ಆದರೆ ನಮ್ಮ ತಂಡದ ಆಟಗಾರರು ಅತ್ಯುತ್ತಮ ಪ್ರದರ್ಶನ ನೀಡಿದ್ದಾರೆ ಎಂದರು. Yes, we might be used to bowling a certain way because of the pitches that we play back home. So if we find pitches which are not giving you much assistance, we can bowl those stump lines and place fielders in front of the wicket. But if you don't do that day in, day out, it's not an easy thing to just go out there and execute in a test match. So you stick to your strengths. But I feel that we have batted really well. Whenever they've, Cummins bowled a spell to me and Pujara, about 9-over spell in Adelaide. We hardly got 8 runs in that spell, so we just played it out well. I think their bowling's been absolutely fine from where I see it. As a batting unit, we have also struggled when we have not put runs on the board. So as good as your bowlers are, if you don't put runs on the board, they can't do anything. And then the pressure mounts. I played with Mitchell. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಭಾರತ ತಂಡದ ಗೆಲುವಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಆಸ್ಟ್ರೇಲಿಯಾ ನೆಲದಲ್ಲಿ ಮೊದಲ ಬಾರಿಗೆ ಟೆಸ್ಟ್ ಪಂದ್ಯಾವಳಿಯಲ್ಲಿ ಗೆಲುವು ಸಾಧಿಸಿರುವ ಭಾರತ ತಂಡಕ್ಕೆ ಟ್ವಿಟರ್ನಲ್ಲಿ ಶುಭಾಶಯ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಆಸ್ಟ್ರೇಲಿಯಾದಲ್ಲಿ ಐತಿಹಾಸಿಕ ಗೆಲುವು ದಾಖಲಿಸಿದ ಭಾರತ ತಂಡಕ್ಕೆ ಅಭಿನಂದನೆಗಳು. ಈ ಸರಣಿ ಕೆಲ ಉತ್ತಮ ಸಾಧನೆ ಹಾಗೂ ಸದೃಢ ತಂಡದ ಒಗ್ಗಟ್ಟಿಗೆ ಸಾಕ್ಷಿಯಾಗಿದೆ ಎಂದು ಟ್ವೀಟ್ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಚ್ಎಎಲ್ನಿಂದ ತೇಜಸ್ ಹೆಲಿಕಾಪ್ಟರ್ ಸೇರಿದಂತೆ 1 ಲಕ್ಷ ಕೋಟಿ ರೂಪಾಯಿ ಮೊತ್ತದ ವಿವಿಧ ಸಾಧನಗಳ ಖರೀದಿ, ನಿರ್ಮಲಾ ಸೀತಾರಾಮನ್. ಯುವ ಜನರನ್ನು ಶಿಸ್ತುಬದ್ಧ ನಾಗರಿಕರಾಗಿ ರೂಪಿಸುವಲ್ಲಿ ಎನ್ಸಿಸಿ ಪಾತ್ರ ಮಹತ್ವದ್ದು, ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು. ನಿಗಮ ಮಂಡಳಿ ನೇಮಕಾತಿ ಬಿಕ್ಕಟ್ಟು, ಸಮಸ್ಯೆ ಪರಿಹಾರಕ್ಕೆ ಮುಖ್ಯಮಂತ್ರಿಗಳೊಂದಿಗೆ ಚರ್ಚೆ, ಸಿದ್ದರಾಮಯ್ಯ. ಹಾಗೂ ಆಸ್ಟ್ರೇಲಿಯಾ ನೆಲದಲ್ಲಿ ಟೆಸ್ಟ್ ಕ್ರಿಕೆಟ್ ಸರಣಿ ಗೆದ್ದು ಇತಿಹಾಸ ನಿರ್ಮಿಸಿದ ಭಾರತ, ತಂಡಕ್ಕೆ ರಾಷ್ಟ್ರಪತಿ, ಪ್ರಧಾನಮಂತ್ರಿ ಅಭಿನಂದನೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.